ನಾನು 610 ಬರ್ತಂತೆ ನಿರೀಕ್ಷೆ ಇಟ್ಕೊಂಡಿದ್ದೆ, ಅದು 606 ಬಂದಿದೆ. ನಾನು ಕೃಷಿ ವಿಜ್ಞಾನಿ ಆಗಬೇಕಂತಿದ್ದೇನೆ. ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಬರ್ತಿದ್ರು. ಆಮೇಲೆ ನಾನು ಮರಾಜಿಗೆ ಹೋಗ್ಲಿಕ್ಕೆ ಕಾರಣ ನನ್ನ ಚಿಕ್ಕಿ ರೇಖಾ ಚಿಕ್ಕಿ ಅಂತ. ತಮ್ಮನ ಸಾಧನೆ ನನಗೆ ತುಂಬ ಖುಷಿ ಕೊಟ್ಟಿದೆ. ಚೆನ್ನಾಗಿ ಓದ್ತಾನೆ, ಶಾಲೆಯಲ್ಲಿ ಅಚ್ಚುಮೆಚ್ಚಿನ ಹುಡುಗ, ಪ್ರಿನ್ಸಿಪಾಲ್, ಟೀಚರ್. ವೀಕ್ಷಕರೇ ನಮಸ್ತೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಸಾಧಿಸುವ ಛಲ ಬೇಕು ಎನ್ನುವಂಥ ಮಾತಿದೆ. ಅಕ್ಷರಶಃ ಈ ಮಾತಿಗೆ ಬದ್ಧವಾಗಿ ಇವತ್ತು ಸಾಧನೆಯನ್ನು ಮಾಡಿದ ಒಬ್ಬ ವಿದ್ಯಾರ್ಥಿಯ ಮನೆಯಲ್ಲಿದ್ದೇನೆ. ಯಾರು ಆ ವಿದ್ಯಾರ್ಥಿ, ಏನು ಸಾಧನೆ, ಯಾವ ರೀತಿ ಆ ಸಾಧನೆಯನ್ನು ಮಾಡಿದರು ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಬಾರಿಯ SSLC ಪರೀಕ್ಷೆಯಲ್ಲಿ 606 ಅಂಕವನ್ನು ಪಡೆಯುವ ಮೂಲಕ ಸುದ್ದಿ ಮಾಡಿದ್ದಾರೆ ತಶ್ವಿನ್. ಅಭಿನಂದನೆಗಳು ತಶ್ವಿನ್. ತಶ್ವಿನ್ ಎಲ್ಲರ ಹಾಗಿಲ್ಲ, ಒಂದಷ್ಟು ದೈಹಿಕ ನ್ಯೂನ್ಯತೆ ಇದೆ, ಆದರೆ ಆ ಸವಾಲನ್ನು ಮೆಟ್ಟಿ ನಿಂತು ಸಾಧನೆಯನ್ನು ಮಾಡಿದ್ದಾರೆ. ಕಲಿಯುವಿಕೆಗೆ ಯಾವುದೂ ಅಡ್ಡಿಯಲ್ಲ ಎನ್ನುವುದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಯಾವ ಸ್ಕೂಲು? ನಾನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಮ್ಮಾಜಲ್ಲಿ ಓದ್ತಿದ್ದೆ, ಕಿನ್ನಿಗೋಳಿ. 1ನೇ ಕ್ಲಾಸಿನಿಂದ ಅಥವಾ LKG ಇಂದ ಇಲ್ಲಿ ಶಾಲೆ ಹೋಗಿ? ಬೆಸಡುಕೆರೆ ಗುತ್ತಿಗಾರಲ್ಲಿ ಓದ್ತಿದ್ದೆ. LKG ಇಂದ 5ನೇ ಕ್ಲಾಸ್ವರೆಗೆ. ಆಮೇಲೆ 6ನೇ ಕ್ಲಾಸಿಂದ 10th ಕಮ್ಮಾಜಿ ಮೊರಾರ್ಜಿಯಲ್ಲಿ ಓದ್ತಿದ್ದೆ. ಓಕೆ. ಅಪ್ಪ ಅಮ್ಮ? ಅಪ್ಪನ ಹೆಸರು ಗಂಗಾಧರ ಮತ್ತು ತಾಯಿ ಹೆಸರು ಲೀಲಾವತಿ. ಏನು ಮಾಡ್ತಾರೆ? ಅಪ್ಪ ಕೃಷಿ, ಅಮ್ಮ ಹೌಸ್ ವೈಫ್. ಮನೆಯಲ್ಲಿ ಬೇರೆ ಯಾರಿದ್ದಾರೆ? ನನ್ನ 2 ಅಕ್ಕನವರು. 606 ಮಾರ್ಕ್ ಬಂದಿದೆ ಅಲ್ವಾ? ಅಷ್ಟು ನಿರೀಕ್ಷೆ ಮಾಡಿದ್ರಾ ಅಥವಾ ಜಾಸ್ತಿಯಾ ಕಡಿಮೆ, ಹೇಗೆ? ನಾನು 610 ಬರ್ತಂತೆ ನಿರೀಕ್ಷೆ ಇಟ್ಕೊಂಡಿದ್ದೆ, ಅದು 606 ಬಂದಿದೆ. ಮೌಲ್ಯಮಾಪನಕ್ಕೆ ವಾಪಸ್ ವ್ಯಾಲ್ಯೂಯೇಷನ್ಗೆ ಹಾಕ್ತೀರಿ. ಎಷ್ಟೆಲ್ಲ ಮಾರ್ಕ್ಸ್ ಬಂದಿದೆ ತಶ್ವಿನ್, ಯಾವ ಸಬ್ಜೆಕ್ಟಲ್ಲಿ? ಕನ್ನಡ 121, ಇಂಗ್ಲೀಷ್ 97, ಹಿಂದಿ 100, ಮ್ಯಾಥ್ಸ್ 94, ಸೈನ್ಸ್ 99, ಸೋಷಲ್ 95. ಹೇಗೆ ಸಪೋರ್ಟ್ ಮಾಡಿದರು ಮನೆಯಿಂದ, ಶಾಲೆಯಿಂದ? ಮನೆಯಿಂದ ಪೇರೆಂಟ್ಸ್ ಪ್ರತಿ ತಿಂಗಳು ಮೀಟಿಂಗ್ ಇಡ್ತಿದ್ರು, ಬರಬೇಕಿತ್ತು. ಆಮೇಲೆ ಟೀಚರ್ಸ್ ಹಗಲು ರಾತ್ರಿ ನಮ್ಮ ಜೊತೆ ಇರ್ತಿದ್ರು. ಎಲ್ಲರಿಗೆ ಅಂದರೆ ಒಬ್ಬರಿಗೆ ಅಂತ ಇದು ಮಾಡ್ತಿರ್ಲಿಲ್ಲ, ಎಲ್ರಿಗೂ ಸಮಾನತೆಯಿಂದ ಹೇಳಿಕೊಡ್ತಿದ್ರು. ಓಕೆ. ಬಹುಶಃ ಅಶ್ವಿನಿಗೆ ಎಲ್ಲರಾಗೆ ನಡೆದಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೈಹಿಕ ನ್ಯೂನ್ಯತೆ. ಬಹುಶಃ ಈ ಸವಾಲನ್ನು ಹೇಗೆ ಎದುರಿಸಿದ್ದೆ? ನಾನು ಚಿಕ್ಕನಿಂದ ನೋಯ್ತು ಕಾಲು, ಆ ಪೇರೆಂಟ್ಸ್ ಸಪೋರ್ಟಿಂದ ನಾನು ಮದ್ದೆಲ್ಲ ಮಾಡ್ತಿದ್ರು. ನನ್ನ ಕಲಿಕೆಗೆ ನಾನು ತಲೆ ಕೊಡ್ತಿದ್ದೆ, ಪೇರೆಂಟ್ಸ್ ನಾನು ನೋಡ್ಕೊಳ್ತಿದ್ದೆ. ಓಕೆ. ಖಂಡಿತವಾಗಿಯೂ ಅದು ದೊಡ್ಡ ಸಮಸ್ಯೆಯೂ ಅಲ್ಲ, ಯಾಕಂದರೆ ಇಂಥ ಸಮಸ್ಯೆಯನ್ನು ಮೀರಿ ಸಾಧನೆಯನ್ನು ಮಾಡಿದ್ದೀರಿ, ಅದು ಬಹಳ ಮುಖ್ಯ ಆಗುವಂಥದ್ದು. ಏನಾಗಬೇಕು ಅಂತ ಇದೆ ತಶ್ವಿನ್? ನಾನು ಕೃಷಿ ವಿಜ್ಞಾನಿ ಆಗಬೇಕಂತ ಇದ್ದೇನೆ. ಕೃಷಿ ವಿಜ್ಞಾನಿ, ವೆರಿ ಗುಡ್. ಯಾಕೆ, ಯಾವ ಕಾರಣಕ್ಕೆ? ನಾವು ಕೃಷಿಯಲ್ಲೇ ಬೆಳೆದವರು, ಹಂಗೆ ಕೃಷಿ ವಿಜ್ಞಾನಿ ಒಂದು ನನಗಿಷ್ಟ. ಓಕೆ. ಬೇರೆ ಆ್ಯಕ್ಟಿವಿಟೀಸ್, ಹಾಡು ಏನಾದರೂ? ಹಾಡಿಲ್ಲ, ನಾಟಕದಲ್ಲಿದೆ. ನಾಟಕದಲ್ಲಿ ಶಾಲೆಯಲ್ಲಿ ನಾಟಕದಲ್ಲಿ ಪಾಠ ಮಾಡಿದೆಯಾ? ಪಾಠ ಮಾಡಿದ್ದೇನೆ. ಓಕೆ. ತಶ್ವಿನ್, ಈ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ವಿಶೇಷವಾಗಿ ಎಕ್ಸಾಮ್ ಬರೀಲಿಕ್ಕೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿರ್ಬೋದು, ಈ ಥರ ಎಲ್ಲಿಗಾದರೂ ಹೋಗುವ ಸಂದರ್ಭದಲ್ಲಿ ಇರ್ಬೋದು, ಸಹಕಾರ ಬೇಕಾಗತ್ತೆ ಅಲ್ವಾ? ಯಾವ ರೀತಿ ಮಾಡ್ತಾಯಿದ್ರು? ಅಂದರೆ ನಮ್ಮ ಪ್ರಿನ್ಸಿಪಾಲ್ ಪುಟ್ಟಸ್ವಾಮಿ ಅಂತ, ಅವರು ನಮ್ಮ ಸ್ಕೂಲಿಗೆ ಹೆಚ್ಚು ಅವರ ಖರ್ಚಿಂದ ಫಸ್ಟ್ ಹಾಕಿದ್ರು. ಆಮೇಲೆ ಅವ್ರ ಸ್ಕೂಲನ್ನ ಡೆವಲಪ್ ಮಾಡ್ತಿದ್ರು. ಅವ್ರು ಬಂದ ಮೇಲೆ ನಮ್ಮ ಸ್ಕೂಲ್ 2016 ಮೇಲೆ ತುಂಬ ಡೆವಲಪ್ ಆಯಿತು, ನಮ್ಮ ಕಮ್ಮಾಜಿ ಸ್ಕೂಲು. ನನಗೆ ಅಂತಲ್ಲ, ನನಗೆ ಒಬ್ಬನಿಗೆ ಅಂತ ನೋಡಲ್ಲ, ಅಲ್ಲಿ ಎಲ್ರಿಗೆ ಆಗಿ. ಅಲ್ಲ, ನಿನಗೆ ಅಂತ ಹೇಳಿದರೆ ನಿನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಾರಣಕ್ಕಾಗಿ ಎಕ್ಸಾಮ್ ಬರೀಲಿಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇರ್ಬೋದು. ನನಗೆ ಅಂತಲ್ಲ, ಎಲ್ಲರಿಗಾಗಿ ಅವರು ಬಸ್ ಪಬ್ಲಿಕ್ ಎಕ್ಸಾಮ್ ಟೈಮಲ್ಲಿ ಬಸ್ಸನ್ನು ಅವರೇ ಕರೆಸಿ ಗೌರ್ಮೆಂಟಿಂದ ಹಣ ಬರ್ತಿತ್ತು. ಅದರಿಂದ ನಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಬರ್ತಿದ್ರು. ಆಮೇಲೆ ನಾನು ಮೊರಾರ್ಜಿಗೆ ಹೋಗ್ಲಿಕ್ಕೆ ಕಾರಣ ನನ್ನ ಚಿಕ್ಕಿ ರೇಖಾ ಚಿಕ್ಕಿ ಅಂತ, ಚಿಕ್ಕಮ್ಮ. ಅವರು ನನಗೆ ಎಕ್ಸಾಮ್ ಬರಲಿಕ್ಕೆ ಹೆಲ್ಪ್ ಮಾಡಿದ್ರು. ಅಂದರೆ ಅಪ್ಪ ಮನೇಲಿ ಯಾವುದೋ ಕಾರಣ ಮೀಟಿಂಗ್ ಇತ್ತು, ಆ ಕಾರಣ ಹೋಗಿದ್ರು. ಆಗ ನಾನು ಎಕ್ಸಾಮ್ ಹೋಗಲಿ ಮೊರಾರ್ಜಿ ಎಕ್ಸಾಮ್ ಬರಲಿಕ್ಕೆ ಆಗಿರಲಿಲ್ಲ, ಅದಕ್ಕೆ ನನ್ನ ಚಿಕ್ಕಮ್ಮ ಅವರ ದುಡ್ಡಲ್ಲಿ ಕರ್ಕೊಂಡೋಗಿ ಬಂದಿದ್ರು. ತುಂಬ ಜನ ಸಹಕಾರ ಮಾಡಿದಾರಲ್ವ?
ಬಹುಶಃ ಅದೆಲ್ಲ ನೆನಪಿಟ್ಟುಕೊಳ್ಳಬೇಕು. ಆ ಮೂಲಕ ಮುಂದೆ ಉನ್ನತ ಹುದ್ದೆಗೆ ಹೋಗುವಾಗ ನೆನಪಿರ್ತದೆ ಎಲ್ಲ ಇಲ್ಲ ನೆನಪು. ವೀಕ್ಷಕರೇ, ದೈಹಿಕ ನ್ಯೂನ್ಯತೆ ಒಂದು ಸಮಸ್ಯೆ ಅಲ್ಲ, ಆ ಸವಾಲನ್ನು ಮೀರಿ ಸಾಧನೆಯನ್ನು ಮಾಡಿರುವಂಥವರು ತಶ್ವಿನ್. ಪೋಷಕರು ನನ್ನ ಜೊತೆಗಿದ್ದಾರೆ, ಗಂಗಾಧರ ಕುಕ್ಕುಜೆಯವರು, ಅದೇ ರೀತಿಯಲ್ಲಿ ತಾಯಿ ಲೀಲಾ ಕುಕ್ಕುಜೆ, ತಶ್ವಿನ್ ಅಕ್ಕ. ಹೇಗೆ ಹೆಸರು? ಸ್ವಸ್ತಿಕಾ. ನೀವೇನು ಮಾಡ್ತಾಯಿದ್ರಿ? ನಾವಿನ್ನು ಸೆಕೆಂಡ್ PU. ಓಕೆ. ಮತ್ತೊಬ್ಬರು ಅಕ್ಕ ಇದ್ದಾರಾ? ಅಕ್ಕ ಭೂಮಿಕಾ ಅಂತ, ಅವಳು MSc ಮಾಡ್ತಿದ್ದಾಳೆ. ಓಕೆ. ಅದೇ ಶಾಲೆಯಲ್ಲಿ ಕಮ್ಮ ಜೈಲಿಗೆ ಅವಳು ಕಲ್ತದ್ದು. ತಮ್ಮನ ಸಾಧನೆ ಬಗ್ಗೆ ಏನು ಅನ್ನಿಸ್ತಾ ಇದೆ? ತಮ್ಮನ ಸಾಧನೆ ನನಗೆ ತುಂಬ ಖುಷಿ ಕೊಟ್ಟಿದೆ. ತುಂಬ ಖುಷಿ ಇದೆ. ಹೌದು, ಇನ್ನು ಮುಂದಕ್ಕೂ ಕೂಡ ಇದೇ ಸಾಧನೆ ಇರಲಿ ಅಂತ ಆರೈಕೆ. ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಅಲ್ವಾ? ಆ್ಯಕ್ಟಿವ್ ಎಲ್ಲ ವಿಷಯದಲ್ಲೂ, ಕೆಲಸದಲ್ಲಿ ಕೂಡ ಒಂದು, ಓದೋದ್ರಲ್ಲಿ ಬಂದವರನ್ನೊಂದು ಟ್ರೀಟ್ ಮಾಡೋದ್ರಲ್ಲೂ ತುಂಬ ಮುಂದೆ. ಮನೆಯಲ್ಲಿ ನಾಟಕ ಮಾಡ್ತಾ ಇರ್ತಾನೆ ಏನಾದರೂ ಅಕ್ಕನ ಜೊತೆ ನನ್ನ ಜೊತೆ ಜಾಸ್ತಿ ನಾಟಕ ಆಡ್ತಿರ್ತಾನೆ. ಆ್ಯಕ್ಟ್ ಮಾಡ್ತಾರಲ್ಲ? ಓಕೆ. ಗಂಗಾಧರಣ್ಣ ನೀವು? ಪರವಾಗಿಲ್ಲ, ಅವನು ಚೆನ್ನಾಗಿ ಓದ್ತಾನೆ. ಕಾಲು ನೀವು ಅಷ್ಟೇ ಅಲ್ಲ, ಅಲ್ಲಿ ಬೇರೆ ಏನು ಸಮಸ್ಯೆ ಇಲ್ಲ. ಚೆನ್ನಾಗಿ ಓದ್ತಾನೆ. ಶಾಲೆಯಲ್ಲಿ ಅಚ್ಚುಮೆಚ್ಚಿನ ಹುಡುಗ, ಪ್ರಿನ್ಸಿಪಾಲಿಗೆ, ಟೀಚರ್. ಓಕೆ. ಕೃಷಿ ವಿಜ್ಞಾನಿ ಆಗಬೇಕು ಅಂತ ಹೇಳ್ತಾ ಇದ್ದೇನೆ. ನಾನು ಸಪೋರ್ಟ್ ಮಾಡ್ತೇನೆ. ಯಾಕಂದರೆ ನೀವೆಲ್ಲರೂ ಕೂಡ ಕೃಷಿಕರಲ್ವಾ? ಓಕೆ. ವೀಕ್ಷಕರೇ, ಇದು ತಶ್ವಿನ್ ಕುಕ್ಕುಜೆ, ಪ್ರತಿಭಾವಂತ ಹುಡುಗ. ಸಮಸ್ಯೆಗಳಿರ್ತದೆ, ಆದರೆ ಆ ಸಮಸ್ಯೆಗಳೇ ಒಂದು ಕಾರಣವನ್ನಾಗಿಸದೆ ಅದನ್ನು ಮೀರಿ ಬೆಳೆದಿದ್ದಾರೆ, ಇನ್ನು ಬೆಳೀಲಿಕ್ಕಿದ್ದಾರೆ, ಕೃಷಿ ವಿಜ್ಞಾನಿ ಆಗ್ತಾರೆ. ಖಂಡಿತವಾಗಿಯೂ ನಮ್ಮ ಹಾರೈಕೆಯೂ ಕೂಡ ಇದೆ. ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎನ್ನುವುದು ನಮ್ಮ ಆಶಯ ಕೂಡ. ಗುತ್ತಿಗಾರು ಗ್ರಾಮದ ಕುಕ್ಕುಜೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ರಿಪೋರ್ಟರ್ ಕುಶಾಂತ್ ಕೊರ್ತೇಡ್ಕ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.